ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸ್ವಜನ ಪಕ್ಷಪಾತ ಮಾಡಿರುವಂತಹ ಆರೋಪವೊಂದು ಕೇಳಿಬಂದಿದೆ. ಸಚಿವರು ತಮ್ಮ ಸಮುದಾಯದವರಿಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಕೇಸರಿ ಪಾಳೆಯದ ಆರೋಪವನ್ನ ಅಬಕಾರಿ ಸಚಿವರು ತಳ್ಳಿ ಹಾಕ್ತಾ ಇದ್ದಾರೆ. ಈಗ ಮತ್ತೆ ಟ್ರಾನ್ಸ್ಫರ್ ದಂಧೆ ಶುರುವಾಗಿದೆ. ಲೂಟಿಗೋಸ್ಕರ ಸಮುದಾಯದ ಮೇಲೆ ಅಧಿಕಾರ ಕೊಡುವಂತ ಸಿಸ್ಟಮ್ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ಸಚಿವರುಗಳು ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಈ ಬಿಜೆಪಿ ಅವರು ಡೈಲಿ ಅಂದ್ರೆ ಜಾತಿ ಅಂತ ಹಿಂಗ್ ಸಾಯ್ತಾವ್ರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಅಂದ್ರೆ ಸ್ವಜನ ಪಕ್ಷ. ಕಾಂಗ್ರೆಸ್ ಪಕ್ಷ ಅನ್ನೋದು ಜಾತ್ಯತೀತ ಪಕ್ಷ. ಜಾತ್ಯತೀತ ಸಿಎಂ ಸಿದ್ದರಾಮಯ್ಯರ ಪ್ರಬಲ ಅಸ್ತ್ರ. ಜಾತಿ ತಾರತಮ್ಯದ ವಿರುದ್ಧ ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡುತ್ತಲೇ ಸಿದ್ದರಾಮಯ್ಯ ರಾಜಕೀಯ ಅಖಾಡಕ್ಕೆ ಧುಮುಕಿದ್ದರು. ಆದ್ರೀಗ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಾತಿ ತಾರತಮ್ಯ ಮಾಡಿರುವ ಆರೋಪ ಕೇಳಿಬಂದಿದೆ. ಸರ್ಕಾರದ ಪ್ರಮುಖ ಹುದ್ದೆಗಳಿಗೆ ಸಚಿವರು ತಮ್ಮದೇ ಜಾತಿಯ ಅಧಿಕಾರಿಗಳಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಬೆಂಕಿ ಉಗುಳುತ್ತಿದ್ದಾರೆ. ಅಬಕಾರಿ ಇಲಾಖೆಯ ವರ್ಗಾವಣೆ, ನೇಮಕಾತಿಯಲ್ಲಿ ಸ್ವಜನ ಪಕ್ಷಪಾತ. 8 ಹುದ್ದೆಗಳಿಗೆ ಒಂದೇ ಸಮುದಾಯದ 4 ಸ್ಥಾನಮಾನ. ಹೌದು, ಬಿಜೆಪಿ ನಾಯಕರು ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ. ಅಸಲಿಗೆ ವಿಷಯ ಏನಂದ್ರೆ, ಅಬಕಾರಿ ಇಲಾಖೆಯ ಬೆಂಗಳೂರು ವ್ಯಾಪ್ತಿಯಲ್ಲಿ 8 ಉಪ ಆಯುಕ್ತ ಹುದ್ದೆಗಳಿಗೆ ಒಂದೇ ಸಮುದಾಯದ 4 ಸ್ಥಾನಮಾನ ನೀಡಲಾಗಿದೆಯಂತೆ. ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಳ್ಳೋಕೆ ಕೇಸರಿ ಪಡೆ ಸಜ್ಜಾಗಿದ್ದು ರಾಜ್ಯಪಾಲರಿಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದೆ. ಇದಿಷ್ಟೇ ಅಲ್ಲದೆ ವಿಧಾನಸಭೆ ಕಲಾಪದಲ್ಲೂ ಈ ವಿಚಾರ ಪ್ರಸ್ತಾಪಿಸಲು ಮುಂದಾಗಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಸ್ವಜನ ಪಕ್ಷಪಾತ ನಡೆಯುತ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಇಲಾಖೆಗಳಲ್ಲಿ ಹೊಸ ಸಿಂಡಿಕೇಟ್ಗಳು ಶುರುವಾಗಿವೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಇದೇ ನಡೀತಾ ಇದೆ. ಈಗ ಮತ್ತೆ ಟ್ರಾನ್ಸ್ಫರ್ ದಂಧೆ ಶುರುವಾಗಿದೆ. ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನು ಅದೇ ಕೆಲಸ ಲೂಟಿಗೋಸ್ಕರ. ಕಾಂಗ್ರೆಸ್ ಅಂದ್ರೆ ಸ್ವಜನ ಪಕ್ಷ. ಯಾಕಂದ್ರೆ ಅವರ ಮೇನ್ ಲೀಡ್ರೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಕುಟುಂಬ ತಾನೇ. ಇಲ್ಲೂ ಹಂಗೆ ಅವ್ರ ಜಾತಿ, ಅವ್ರ ಸಮುದಾಯನೇ ಮಾಡ್ತಾ ಇದ್ದಾರೆ. ಆ ಇಲಾಖೆಯ ಒಳಗಿನ ಸಿಂಡಿಕೇಟ್ಗಳಿಗೆ ಒಪ್ಪಿಸಿ ಸಚಿವರುಗಳು ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ರಿಟೈಲಿಗೆ ಹೋದ್ರೆ ಯಾಕೆ ಸಮಸ್ಯೆ, ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಬಿಡೋಣ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ವಿದ್ಯಮಾನ. ಅರ್ಹತೆ ನೋಡಿ ಹುದ್ದೆ ಕೊಟ್ಟಿದ್ದೇವೆ ಅಂತ ಅಬಕಾರಿ ಸಚಿವರ ಟಾಂಗ್. ಬಿಜೆಪಿ ನಾಯಕರ ಆರೋಪ ತಳ್ಳಿ ಹಾಕಿರುವ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ ಅರ್ಹತೆ ನೋಡಿ ಹುದ್ದೆ ಕೊಟ್ಟಿದ್ದೇವೆ, ಇದರಲ್ಲಿ ಜಾತಿ ಬರಲ್ಲ ಎಂದಿದ್ದಾರೆ. ಇನ್ನು ಬಿಜೆಪಿಯವರು ಏಕೆ ಜಾತಿ ಅಂತ ಸಾಯ್ತಾರೆ ಅಂತ ಸಚಿವ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಇಲಾಖೆಯಲ್ಲಿ ಕೆಲವರು ಒಂದೇ ಜಾತಿ ಸ್ವಜನ ಪಕ್ಷಪಾತ ನಡೀತಿದೆ ಅಂತಕ್ಕಂಥದ್ದನ್ನ ಅಂತ ಯಾವುದೇ ಘಟನಾವಳಿಗಳು ಅಥವಾ ಅಂತ ಯಾವುದೇ ವ್ಯಕ್ತಿಗಳನ್ನ ಜಾತಿನೂ ನಾವು ಯಾರಿಗೆ ಹಾಕಿಲ್ಲ. ಅರ್ಹತೆ ಮಗದೊಂದು ನೋಡಿ ನಾವು ಹಾಕಿದ್ದೀವಿ. ಸರ್ಕಾರಕ್ಕೆ ಯಾವ ಅಧಿಕಾರಿನ ಎಲ್ಲಾಕ್ಬೇಕು, ಸಮುದಾಯದ ಮೇಲೆ ಅಧಿಕಾರ ಕೊಡುವಂಥ ಸಿಸ್ಟಮ್ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ಯಾಕೆ ಈ ಬಿಜೆಪಿಯವರು ಡೈಲಿ ಎದ್ರೆ ಜಾತಿ ಅಂತ ಹಿಂಗೆ ಸಾಯ್ತಾವ್ರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಕಾಂಗ್ರೆಸ್ ಪಕ್ಷ ಅನ್ನೋದು ಜಾತ್ಯತೀತ ಪಕ್ಷ. ನಮ್ಮ ಮುಖ್ಯಮಂತ್ರಿಗಳು ಜಾತ್ಯತೀತ ವ್ಯಕ್ತಿ. ಒಂದು ಕಡೆ ಸ್ವಜನ ಪಕ್ಷಪಾತದಂತ ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅರ್ಹತೆಗೆ ತಕ್ಕ ಹುದ್ದೆ ಅಂತ ಸಚಿವರು ಸ್ಪಷ್ಟನೆ ಕೊಡ್ತಿದ್ದಾರೆ. ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ಈ ಚರ್ಚೆ ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಲಕ್ಷಣಗಳು ದಟ್ಟವಾಗಿವೆ. ಬ್ಯೂರೋ ರಿಪೋರ್ಟ್, TV9.